ಈ ಮನೆ ಬಂದು 65 ವರ್ಷದ ಹಳೆ ಮನೆ, 65 ಇಯರ್ಸ್ ಓಲ್ಡ್ ಹೌಸ್ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ಹುಟ್ಟಿ ಬೆಳೆದಿದ್ದ ಮನೆ ಇದು. ಹೇಗಿದೆ ಅಂತ ಶೇರ್ ಮಾಡ್ಕೊತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಅಮೌಂಟ್ ಕೊಡೋಂಗಿಲ್ಲ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ಒಂದು ನೋಟಿಫಿಕೇಷನ್ ವಿಡಿಯೋ ನಿಮ್ಗೆ ಬಂದು ತಲುಪುತ್ತೆ. ಅದರಿಂದ ನೀವೇ ನನ್ನ ಫಸ್ಟ್ ವಿಡಿಯೋ ನೋಡ್ಬೋದು. ಬನ್ನಿ, ಇವತ್ತಿನ ವಿಡಿಯೋ ಏನಂತ ಹೇಳಿ ಟೈಟಲ್ ತಮ್ಮನೇ ನೋಡಿರ್ತೀರಾ. ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಹೋಮ್ ಟೂರ್ ಮಾಡಿದ್ದೆ. ನಮ್ಮ ಮಮ್ಮಿ ಮನೆ ಫುಲ್ಲು ಸೆಟಲ್ ಆದಿ, ಫುಲ್ ಮನೆಯೆಲ್ಲ ಸಾಮಾನಿದ್ದಾಗೆ ಹೋಮ್ ಟೂರ್ ಮಾಡಿದ್ದೆ. ಆ ವಿಡಿಯೋ ನನ್ನ ಫೋನು ಕಳೆದೋಗ್ಬಿಡ್ತು, ಏನು ಫೋನ್ ಕಳೆದೋಯ್ತು ಅಂತೇಳಿ ಫೋನ್ ನನ್ನ ಡಿಸ್ಪ್ಲೇ ಹೊಟ್ಟೋಯ್ತು. ಫೋನ್ ಡಿಸ್ಪ್ಲೇಯಿಂದ ನಂದು ಎಲ್ಲನೂ ಫೋಟೋಸ್ ಆಗಿರ್ಬೋದು, ತುಂಬ ವೀಡಿಯೋಸ್ ಇತ್ತು ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ತುಂಬ ವೀಡಿಯೋಸ್ ಇತ್ತು, ಅದೆಲ್ಲ ಹೊಟ್ಟೋಯ್ತು. ಸ್ವಲ್ಪ ರಿಕವರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಡಿಟಲ್ಲಿದೆ. ನಾನು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಶಿಫ್ಟಿಂಗು ಅದು ಇದು ಅಂತ ಹೇಳಿ. ಅದಕ್ಕೆ ಇವತ್ತು ಎಂಟಿ ಮನೆ, ನಮ್ಮ ಮಮ್ಮಿ ಮನೆ ಹತ್ರನೇ ಇದ್ದೀನಿ. ಎಂಟಿ ಮನೆ ಎಲ್ಲ ಖಾಲಿ ಮನೆ. ಹಾಗೆ ಹೋಮ್ ಟೂರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮಮ್ಮಿಗೂ ಒಂದು ಮೆಮೊರಿ ಆಗಿರುತ್ತೆ, ಆದರೆ ನನಗೂ ಕೂಡ ಒಂದು ಮೆಮೊರಿ ಆಗಿರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮುಂಚೆ ಎಲ್ಲಿದ್ರಿ ಅಂತ ಹೇಳಿದ್ರೆ ನ್ಯೂ ಗುಡ್ದೊಳಿಲಿದ್ರಿ, ಬಾಪೂಜಿ ನಗರ್ ಸ್ಯಾಟ್ಲೈಟು ಕೇಳಿರ್ಬೋದು ನೀವು. ಅಲ್ಲಿದ್ದೀನಿ ನಾವು, ಹುಟ್ಟು ಬೆಳೆದಿರಲ್ಲ ಅಲ್ಲೇ. ನಮ್ಮ ಡ್ಯಾಡಿ ತೀರೋದ್ಮೇಲೆ ನಾವು ಈ ಮನೆಗೆ ಬಂದಿದ್ದು. ನಾನು ಸೆಕೆಂಡ್ PUC ಬಂದಿದ್ದು. ನಮ್ಮ ಪಾಪು ಎಲ್ಲ ಹುಟ್ಟೆಲ್ಲ ಆದಮೇಲೆ 1 ಇಯರ್ ಬರ್ತಡೇ ಎಲ್ಲ ಮಾಡಾದ್ಮೇಲೆ ನಾವು ಈ ಮನೆಗೆ ಬಂದಿದ್ದು. ನಾನು ಸೆಕೆಂಡ್ PUC ಬಂದಿದ್ದು. ಆಲ್ಮೋಸ್ಟ್ 9 ಇಯರ್ಸ್ 10 ಇಯರ್ಸ್ ನಾವು ಈ ಮನೇಲಿದ್ದೀವಿ. ತುಂಬ ಮೆಮೊರೀಸ್ ಇದೆ. ನಮ್ಮಮ್ಮ ಹುಟ್ಟು ಬೆಳೆದಿದ್ದ ಮನೆ, ನಮ್ಮಮ್ಮ ಬಾಣ್ತನ ಮಾಡ್ಕೊಂಡಿದ್ದ ಮನೆ, ಎಲ್ಲನೂ ಮನೆ ಮೆಮೊರಿ ಇರಲಿ, ಮೆಮೊರಿ ಮನೆ ಅಂತಲೇ ಹೇಳ್ಬೋದು. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ ಮನೆ ಹೋಮ್ ಟೂರ್, ತುಂಬ ಜನ ಹೋಮ್ ಟೂರ್ ಕೇಳ್ತಿದ್ರು, ಅದಕ್ಕೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ತಾತ ಅಜ್ಜಿ ಹೆಸರು ಮತ್ತು ಮನೆ ದೇವ್ರ ಹೆಸರು ಸೇಮ್ ನಮ್ಮ ಮಮ್ಮಿ ಮನೆ ಹೋಮ್ ಟೂರಲ್ಲಿ ನೋಡಿದಿರಲ್ಲ ಅದೇ ಹೆಸರುನೇ ತಾತ ಅಜ್ಜಿ. ನಮ್ಮ ಮನೆ ಹೋಮ್ ಟೂರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಹಿಂದೆ ಮನೇಲಿದ್ದರು, ಅಲ್ಲಿ ಹೋಗೋಣ ಬನ್ನಿ. ನೋಡ್ಬೋದು. ನನಗೆ ಭಯ ಹೋಗೋಕ್ಕೆ ಫ್ರೆಂಡ್ಸ್, ಆದರೂ ಹೋಗ್ತಾ ಇದ್ದೀನಿ ಧೈರ್ಯ ಮಾಡಿ. ಇದು ಫುಲ್ ವಾಶ್ರೂಮ್ ಎಲ್ಲ ಥರ ಆಗ್ಬಿಟ್ಟಿದೆ ನೋಡಿ, ಫುಲ್ಲು ಹಳೇದಾಗ್ಬಿಟ್ಟಿದೆ. ನಂಗೆ ಹೋಗೋಕ್ಕೆ ಭಯ, ಆದರೂ ನಿಮಗೋಸ್ಕರ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಮಮ್ಮಿಗೆ ಮೆಮೊರಿ ಆಗಿರಲಿ. ತುಂಬ ಹಳೆ ಮನೆ ಫ್ರೆಂಡ್ಸ್, ನೋಡಿ ಹೆಂಗೆ ಆಗ್ಬಿಟ್ಟಿದೆ. ಹೋಗೋಕ್ಕೆ ಭಯ ಆಗ್ತಿದೆ, ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನಾವು ಹುಟ್ಟಿದಾಗ ಬಾಣ್ತನ ಮಾಡ್ಕೊಂಡಿದ್ದು ಮನೆ ಇದು. ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ, ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಬೇಜಾರು ನನಗೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿವಸ ನಾನು ಮದುವೆ ಆದಮೇಲೆ ಇಲ್ಲೇ ಸ್ವಲ್ಪ ದಿವಸ ಮಲ್ಕೊಂಡು ಕೂಡ ಇದ್ದೆ ನಾವು ನನ್ನ ಹಸ್ಬೆಂಡು. ಅಲ್ಲಿ ಒಂದೇ ರೂಮ್ ಇತ್ತು ಅಂತ ಹೇಳಿ. ಆವಾಗ ನಮ್ಮ ಮಮ್ಮಿಗೆ ನೋಡಿ ಇಲ್ಲಿ ಬಾವಿ ಕೂಡ ಇದೆ. ಅದು ನಮ್ಮ ಮನೆ, ಅಲ್ಲಿ ಕಿಟಕಿ ಕಾಣಿಸ್ತಿರೋದು, ಇಲ್ಲಿ ಬಾವಿ ಕೂಡ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ಕಾಣಿಸ್ತಿದೆಯಾ? ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಬಾವಿ ಕೂಡ ಇದೆ. ಇನ್ನು ಇದಲ್ಲಿ ನೀರು ಕೂಡ ಇದೆ. ಎಲ್ಲ ಗಲೀಜಾಗ್ಬಿಟ್ಟಿದೆ. ನಮ್ಮ ಅಜ್ಜಿಗೆ, ನಮ್ಮ ಮಮ್ಮಿಯವರ ಅಜ್ಜಿ, ನಮಗೆ ಮುತ್ತಜ್ಜಿ, ನಮ್ಮ ಮಮ್ಮಿಯವ್ರ ಅಜ್ಜಿ ಏನಾದರೂ ಕೊಡಬೇಕಂದ್ರೆ ಇಲ್ಲಿ ಕಿಟಕಿಯಿಂದ ಕೊಟ್ಬಿಡೋರಂತೆ, ಈ ಕಡೆ ಕಿಟಕಿಯಿಂದ ನಮ್ಮ ಮಮ್ಮಿಗೆ. ಇದು ಅಡುಗೆ ಮನೆ ನೋಡಿ, ನಮ್ಮ ಅಜ್ಜಿ ಅಡುಗೆ ಮಾಡ್ತಾಯಿದ್ರು, ನಮ್ಮ ಮಮ್ಮಿ ಎಲ್ಲ ಅಡುಗೆ ಮಾಡ್ತಾಯಿದ್ದು. ಒಲೆ ಎಲ್ಲ ಇದೆ ನೋಡಿ, ಗುಂಡ್ಕಲ್ಲು ಎಲ್ಲ ಇದೆ. ಇದು ರೂಮು. ಹೋಗಕ್ಕೆ ನನಗೆ ಭಯ, ಆದರೂ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಮೆಮೊರಿ ಅಲ್ವಾ, ನಮ್ಮ ಮಮ್ಮಿಗೂ ಕೂಡ ಮೆಮೊರಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಗಿದ್ದ. ಯೂಟ್ಯೂಬ್ ಏನಕ್ಕೆ ಮಾಡಿದೆ ಅಂದರೆ ಇದೊಂದು ಮೆಮೊರಿ ಆಗಿರುತ್ತೆ ವೀಡಿಯೋಸ್ ಎಲ್ಲ ಅಂತೇಳಿ, ಅದೊಂದು ಯೂಟ್ಯೂಬ್ಗೂ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ. ಇದು ದನ್ನಟ್ಟಿ ಅಂತ ಬಾಕ್ಲಿತ್ತಂತೆ ಮುಂಚೆ, ಸೊ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೇಲೆಲ್ಲ ಹೋಗೋಲ್ಲ ಫ್ರೆಂಡ್ಸ್, ಇಲ್ಲೇ ಬಾವಿನ ತೋರಿಸಿದ್ದೀನಿ. ಮಾಡಿ ಮೇಲೆ ಹೋಗೋಲ್ಲ, ನಮ್ಮ ಮನೆ ಮಾತ್ರ ತೋರಿಸ್ತೀನಿ ಅಷ್ಟೇನೇ. ಇವಾಗ ಹೋಗ್ಬಿಡ್ತೀನಿ ಆಚೆ. ನೋಡಿ, ಇದು ಇಲ್ಲಿ ಬಾತ್ರೂಮ್, ವಾಶ್ರೂಮು ಫುಲ್ಲು ಅದನ್ನು ಡಂಪ್ ಮಾಡಿಬಿಟ್ಟಿದ್ದೀರ, ಅದು ಇದು ಅಂತೇಳಿ. ತುಂಬ ಹಳೆ ಮನೆ ಫ್ರೆಂಡ್ಸ್ ಇದು. ಎಷ್ಟು ವರ್ಷದ ಮನೆ ಅಂತೇಳಿ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ಅಷ್ಟು ಆಗಿದೆ. ನಮ್ಮ ಮಮ್ಮಿಗೇ ಹೇಳಿದ್ರು ಮೊನ್ನೆ, 50 ಇಯರ್ಸ್ ಮೇಲೆ ಆಗಿದೆ ಫ್ರೆಂಡ್ಸ್ ಈ ಮನೆಗೆ. ನೋಡಿ ಸಂಧಿ ಎಲ್ಲ ಮೆಮೊರಿಗೆ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದು ಎಲ್ಲ ಮಾಡ್ತಾಯಿದ್ದೀವಿ. ನಾವು ಇಲ್ಲಿ ಬಂದು ಒಂದು 8 ಇಯರ್ಸ್ ಮೇಲೆ ಆಯಿತು. ನನ್ನ ಮದುವೆನೂ ಇದೇ ಮನೇಲಿ ಆಗಿದ್ದು, ನಮ್ಮ ಮಮ್ಮಿ ಮದುವೆನೂ ಇದೇ ಮನೇಲಿ ಆಗಿದ್ದು. ಎಲ್ಲ ಮೆಮೊರಿ. ಒಂದು ನಿಮಿಷ, ಇಲ್ಲಿ ತೆಂಗಿನ ಮರ ಇದೆ, ಒಂದೇ ನಿಮಿಷ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂತ. ಒಂದೇ ಒಂದು ವಿಳ್ಯದೆಲೆ ಗಿಡ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ನಾನು ಹೋಮ್ ಟೂರ್ ಮಾಡಿದಾಗೆಲ್ಲ. ಆಲ್ಮೋಸ್ಟ್ 1 ವೀಕ್ ಮೇಲೆ ಆಯಿತು ಫ್ರೆಂಡ್ಸ್ ನಾವು ಹೊಸ ಮನೆಗೆ ಹೋಗಿ. ಬಾಗಿಲು ತೆಗಿತೀನಿ ನೋಡಿ.
ಲೈಟೆಲ್ಲ ಹಂಗೆ ಇದೆ, ಫುಲ್ಲು ಖಾಲಿ ಮನೆ. ಲೈಟ್ಗಳೆಲ್ಲ ಹಾಕ್ತೀನಿ ಒಂದು ಸೆಕೆಂಡು. ಇದು ಕಂಪ್ಲೀಟ್ ವರಾಂಡ ಇತ್ತು. ತುಂಬ ಮೆಮೊರೀಸ್ ಇದೆ ಈ ಮನೇಲಿ. ನಮ್ಮಮ್ಮಂಗಂತೂ ತುಂಬ ಇದೆ. ನಮ್ಮಮ್ಮ ಇದ್ದಿದ್ದು ಮನೆ ಗಾಯಿಸಿದ್ದು. ನಮ್ಮ ಅಜ್ಜಿ ತಾತ ಎಲ್ಲ ಇದ್ದರು ಈ ಮನೇಲಿ. ಅದೊಂದು ಮೆಮೊರಿ ಸ್ವಲ್ಪ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀರಿ ಇದೆಲ್ಲನೂ. ಇದು ಫುಲ್ಲು ವರಾಂಡ ನೋಡಿ. ಸ್ವಲ್ಪ ಎಲ್ಲ ಸಾಮಾನುಗಳೆಲ್ಲ ಅದೇ ರೀತಿ ಇದೆ. ಇದು ರೂಮು ಫುಲ್ಲು ಹಂಗೆ ಇದೆ ಗೈಸ್, ಗಲೀಜಾಗಿದೆ. ಅದೆಲ್ಲ ಇಗ್ನೋರ್ ಮಾಡಿ ಫ್ರೆಂಡ್ಸ್ ಅದೆಲ್ಲನೂ. ಇಲ್ಲಿ ಒಂದೇ ಒಂದು ಬೀರು ಇನ್ನೂ ಎತ್ಕೊಂಡು ಹೋಗಿಲ್ಲ, ಅದು ಅಲ್ಲೇ ಇದೆ. ಫುಲ್ಲು ಗಲೀಜಿದೆ. ಇದು ರೂಮು ನೋಡಿ ಹೆಂಗಿದೆ, ಆಗಿನ ಕಾಲದ ಮನೆ. ಇದು ಬಂದರೆ ಹಾಲು. ಎಲ್ಲ ತೆಗೆದುಬಿಟ್ಟಿದ್ದೀರಿ, ಎಲ್ಲ ಡಂಪ್ ಮಾಡಿದ್ದೀರಿ. ನಾನು ಹೇಳ್ದೆ ತಾನೆ ಎಂಟಿ ಮನೆ ಹೋಮ್ ಟೂರ್ ಮಾಡ್ತಾ ಇರೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದು ಒಂದು ಇಲ್ಲೇ ಬಿಟ್ಬಿಟ್ಟಿದ್ದೀರಿ ನೋಡಿ. ಇದು ಕಂಪ್ಲೀಟ್ ಹಾಲು. ದಿವಾನನ ಕೂಡ ಇಲ್ಲೇ ಇದೆ. ಇದು ದೇವ್ರ ಮನೆ ಆಗಿತ್ತು, ಚಿಕ್ಕದಾಗೆ ಡೋರ್ ಇತ್ತು. ಇದು ನಾವೇ ಮಾಡಿಸ್ಕೊಂಡಿದ್ದು, ಇರಲಿಲ್ಲ ದೇವ್ರ ಮನೆ ಇಲ್ಲಿಗೆ. ಸುಮ್ಮನೆ ಮೇಲೆ ಹೊಡ್ಕೊಂಡಿದ್ರು. ಇವಾಗೆ ಕಂಪ್ಲೀಟ್ ದೇವ್ರ ಮನೆ ನಾವು ಮಾಡಿಸ್ಕೊಂಡಿದ್ರಿ. ಇದಕ್ಕೆಲ್ಲ ಖರ್ಚು ಮಾಡಿ ತುಂಬ ಆಲ್ಟ್ರೇಷನ್ಗಳೆಲ್ಲ ಮಾಡಿದ್ರಿ. ಇದು ಮನೆಗೆ ನಮ್ಮಮ್ಮ 1.5 ಲಕ್ಷ ಖರ್ಚು ಮಾಡಿ ಆಲ್ಟ್ರೇಷನ್ ಮಾಡಿಸಿದ್ರು. ಮುಂಚೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ತುಂಬ ವೀಡಿಯೋದಲ್ಲಿ ನಾನು ಸ್ಯಾಟಲೈಟಲ್ಲಿ ಇದ್ದಿದ್ದು ಅಂತ ಹೇಳಿ. ಸೊ ನಾನು ಹಳೆ ವೀಡಿಯೋಸಲ್ಲೆಲ್ಲ ನಾನು ಎಲ್ಲಿದ್ದೆ ಅಂತ ಎಲ್ಲ ಹೇಳಿ. ಸೊ ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದಮೇಲೆ, ಅಲ್ಲಿ ನಾನು ಸೆಕೆಂಡ್ PUC ಮುಗಿದ್ಮೇಲೆ ಖಾಲಿ ಮಾಡ್ಕೊಂಡು ಬಂದಿದ್ದು. ಆವಾಗಿಂದ ಇಲ್ಲೊಂದು 8 ಇಯರ್ಸ್ 9 ಇಯರ್ಸ್ ಆಯಿತು ಈ ಮನೆಗೆ ನಾವು ಬಂದು. ತುಂಬ ಮೆಮೊರೀಸ್ ಇದೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗ್ತಾ ಇರಬೇಕು. ನೆಕ್ಸ್ಟು ಹೊಸ ಮನೆಗೆ ನ್ಯೂ ಜರ್ನಿ. ಎಲ್ಲ ಚೆನ್ನಾಗಿ ಒಳ್ಳೇದಾಗಲಿ ಅಂತೇಳಿ ಬ್ಲೆಸ್ ಮಾಡಿ. ನಮ್ಮ ಮಮ್ಮಿಗೂ ಕೂಡ, ನಮ್ಮ ಮಮ್ಮಿ ಖುಷಿಯಾಗಿರಬೇಕು ಫ್ರೆಂಡ್ಸ್. ನನಗೆ ಅದೇ ಒಂದು ಮೈಂಡಲ್ಲಿರೋದು, ನಮ್ಮ ಅಮ್ಮ ಖುಷಿಯಾಗಿರಬೇಕು. ನಮ್ಮ ಅಮ್ಮಂಗೆ ಏನು ಮೈಂಡಲ್ಲಿ ಇರಬಾರ್ದು. ನಮ್ಮ ಅಮ್ಮಂಗೆ ತುಂಬ ಎಮೋಷನ್ ಆಗಿಬಿಡ್ತಾರೆ ಈ ಮನೆಯೆಲ್ಲ ಇದು ನೆನೆಸ್ಕೊತಾ ಇದ್ದರೆ. ಸರಿ ನಾ ಒಂದು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಇವತ್ತು ಬಂದಿದ್ದೆ, ಸ್ವಲ್ಪ ಸಾಮಾನೆಲ್ಲ ಡಂಪ್ ಮಾಡಬೇಕಿತ್ತು ಅಂತೇಳಿ ನಮ್ಮ ಮಮ್ಮಿ ಜೊತೆ ಬಂದಿದ್ದೆ. ಸರಿ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಹಂಗೇ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ಮಾಡಿದ್ದು ಡಿಲೀಟ್ ಆಗೋಯ್ತದೆ. ತುಂಬ ಎಕ್ಸ್ಪ್ಲೈನ್ ಎಲ್ಲ ಮಾಡಿದೆ ತುಂಬ ಚೆನ್ನಾಗಿ, ಏನು ಮಾಡೋಕ್ಕಾಗಲ್ಲ. ಮತ್ತೆ ರೀಶೂಟ್ ಮಾಡ್ತಾಯಿದ್ದೀನಿ. ಮನೆ ಇದು ಬಂದರೆ ಹಾಲು ಹಿಂಗಿರುತ್ತೆ. ಹಾಲು ದಿವಾನ ಹಾಕಿದ್ರಿ. ಮೊದಲು ಸೋಫಾ ಎಲ್ಲ ಇತ್ತು ಫ್ರೆಂಡ್ಸ್. ಇಲ್ಲೆಲ್ಲ ಫೋಟೋಗಳೆಲ್ಲ ಹಾಕಿದ್ರಿ. ಇಲ್ಲಿ TV ಸೆಕ್ಷನ್ ಇತ್ತು. ಫುಲ್ಲು ಕಂಪ್ಲೀಟ್ ಹಾಲ್ ಇದು. ನೀವು ನೋಡ್ಬೋದು ಕಂಪ್ಲೀಟ್ ಹಾಲ್. ಇಲ್ಲಿ ಮಾಮೂಲಿ ಇತ್ತು ಫ್ರೆಂಡ್ಸ್. ಎಲ್ಲ ಹಳೆ ಮನೆ ಅಂದ್ರೂ ಹಳೆ ಮನೆ ಆದರೂ ಮೆಮೊರಿ ಆಗಿತ್ತು. ಇಲ್ಲಿ ಮಾಮೂಲಿ ವೆಸ್ಟರ್ನ್ ಟಾಯ್ಲೆಟ್ ಇತ್ತು. ಟಾಯ್ಲೆಟು ಮಾಮೂಲಿ ಇಂಡಿಯನ್ ಟಾಯ್ಲೆಟೇನೇ. ಎಷ್ಟು ದೊಡ್ಡದಾಗಿದೆ ನೋಡಿ. ನಮ್ಮ ಅಡುಗೆ ಮನೆಯೂ ತುಂಬ ದೊಡ್ಡದಾಗಿತ್ತು. ಸಾಮಾನು ಇಕ್ಕಿರೋದಕ್ಕೆ ನಮ್ಮ ಮಮ್ಮಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾಯಿತ್ತು. ತುಂಬ ದೊಡ್ಡದಾಗೇ ಇತ್ತು ಅಡುಗೆ ಮನೆಯೂ ನೋಡಿ. ಗುಂಟ್ಗಳಾಗಿರ್ಬೋದು ಎಲ್ಲ ಇದೆಲ್ಲ ನಮ್ಮ ಅಮ್ಮನೇ ಮಾಡಿಸ್ಕೊಂಡಿದ್ದು. ಇದೆಲ್ಲ ಬಂದಾಗೆಲ್ಲನೂ ಇದೇನು ಇರಲಿಲ್ಲ, ಚಿಕ್ಕದಾಗಿತ್ತು. ಕಲ್ಲು ಡಿಫ್ರೆನ್ಸ್ ಆಗಿತ್ತು. ನಮ್ಮ ಅಮ್ಮ ಟೈಲ್ಸ್ ಎಲ್ಲ ಹಾಕ್ಸಿ ಆವಾಗೆಲ್ಲ ಒಲೆ ಎಲ್ಲ ಮಾಡ್ತಾಯಿದ್ರಲ್ಲ, ಒಲೆಯಲ್ಲಿ ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರಲ್ವ, ಅದಂಗೆ ಒಳೆಗೂಡು ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದು ಗುಂಡ್ಕಲ್ದು. ಇದೆಲ್ಲ ಶೆಲ್ಫ್ಗಳೆಲ್ಲ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಪಾತ್ರೆ ಇತ್ತು. ನೋಡಬೇಕಾಗಿತ್ತು ನೀವು ನಮ್ಮ ಮಮ್ಮಿ ಮನೆದು. ನಾನು ತುಂಬ ವೀಡಿಯೋಸಲ್ಲಿ ಹಾಕಿದ್ದೀನಿ ನಮ್ಮ ಅಷ್ಟೊಂದು ಪಾತ್ರೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳಿ. ಸೊ ಅಷ್ಟು ಇವಾಗಿದೆ. ಸ್ವಲ್ಪ ಸಾಮಾನೆಲ್ಲ ಬಿಸಾಕೋದೆಲ್ಲ ಹಂಗಂಗೆ ಇದೆ. ಇದು ನಮ್ಮ ಮಮ್ಮಿ ಕಂಪ್ಲೀಟ್ ಅಡುಗೆ ಮನೆ ನೋಡಿ. ಅಡುಗೆ ಮನೆಯೇ ರೂಮ್ ಥರ ಇದೆ ನೋಡಿ. ಅಡುಗೆ ಮನೆಯೇ ರೂಮ್ ಥರ ಇಲ್ವಾ? ಇಲ್ಲೂ ಒಂದು ಫ್ಯಾಮಿಲಿ ಇರ್ತಾಯಿತ್ತು. ನಮ್ಮ ಮಮ್ಮಿಯವರು ಅಂದರೆ ನಮ್ಮ ತಾತನೇ ದೊಡ್ಡವರು. ಅದಕ್ಕೆ ಅವ್ರಿಗೆ 3 ನಮ್ಮ ತಾತ ನಮ್ಮ ಮಮ್ಮಿಯವರ ಅಜ್ಜಿಗೆ 5 ಜನ ಮಕ್ಕಳು, ಒಂದು ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳಲ್ವ. ಎಲ್ಲರೂ ಒಂದೊಂದು ರೂಮ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಇಲ್ಲೊಂದು ಫ್ಯಾಮಿಲಿ ಇರ್ತಾಯಿದ್ರಂತೆ. ಇದು ಬಾಗಿಲು ಇತ್ತು, ನಾವು ತೆಗೆಸ್ಬಿಟ್ರಿ. ಡೋರ್ ಇತ್ತು ನೋಡಿ. ಇದು ಕಂಪ್ಲೀಟ್ ನಮ್ಮನೆ ಹೋಮ್ ಟೂರ್ ಆಗಿರುತ್ತೆ. ತುಂಬ ಮೆಮೊರೀಸ್ ಇದೆ ನೋಡಿ. ಇಲ್ಲಿಂದ ಕಾಣಿಸಿದ್ರೆ ಅದು ಮಾಡಿ ಮೇಲೆ ಹೋಗ್ಬೋದು ಅಷ್ಟೇ. ಅಲ್ಲಿ ಮಾಡಿ ಮೇಲೆ ಹೋಗುತ್ತೆ ಅಷ್ಟೇ. ಇನ್ನು ಈಚೆ ಎಲ್ಲ ನಮ್ಮ ಮಾಡಿ ಮೇಲೆಲ್ಲ ಹೋಗಲ್ಲ ಫ್ರೆಂಡ್ಸ್. ಮಾಡಿ ಸೇಮ್ ನಮ್ಮನೆ ಥರನೇ ಎಲ್ಲನೂ ಇರೋದು. ಹೋಗೋಕ್ಕೆ ನನಗೆ ಭಯ ಅಂತ ಹೇಳಿ ನಾನು ಹೋಗಲ್ಲ. ಮಾಡಿ ಮೇಲೆ ಹೋಗ್ಬೋದು. ಇದು ನಮ್ಮ ಮಮ್ಮಿ ಅವರ ಅಜ್ಜಿ ಮನೆ. ಅದು ಅಷ್ಟೇ ಫ್ರೆಂಡ್ಸ್. ಇದೆ ನಮ್ಮನೆ ಹೋಮ್ ಜನ ಅನ್ಕೋತಾರೆ ಏನಪ್ಪ ಈ ರೀತಿ ವೀಡಿಯೋ ಮಾಡ್ತಾಳೆ, ಹಿಂಗೆ ವೀಡಿಯೋ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ.
ಸ್ವಲ್ಪ ಜನ ಅನ್ಕೋಬೋದು ನನ್ನ ಫ್ಯಾಮಿಲಿಲೇ ಅಂತಾರೆ ಫ್ರೆಂಡ್ಸ್, ನಾನು ಹೇಳ್ತಾ ಇಲ್ವ, ನನ್ನ ಫ್ಯಾಮಿಲಿ ಕೂಡ ಹೇಳೋರು ಇದ್ದಾರೆ, ಮುಂದೆ ಹೇಳ್ತಾರೆ ಚೆನ್ನಾಗಿ ಮಾಡ್ತಾಳೆ ಅಂತ ಎಲ್ಲ ಹೇಳಿ. ಅವ್ರಿಗೂ ಗೊತ್ತಾಗುತ್ತೆ. ಅವರು ಕೂಡ ಕ್ಯಾಮ್ರಾ ಇಟ್ಕೊಂಡು ಫೇಸ್ ಮಾಡಿ ಹಿಂಗೆ ಮಾತಾಡಬೇಕು ಅಂತ ಹೇಳಿ ಫೇಸ್ ಮಾಡಿ ಮಾತಾಡಿದ್ರೆ ಗೊತ್ತಾಗುತ್ತೆ. ಇವಾಗ ಒಂದು ಕ್ಯಾಮ್ರಾ ಆನ್ ಮಾಡಿ ನಾನು ಏನು ಮಾತಾಡಬೇಕು ಅಂತ ನಮಗೆ ಒಂದು ಸತಿ ಬ್ಲ್ಯಾಂಕ್ ಆಗಿಬಿಡುತ್ತೆ. ನಾನು ಅಷ್ಟು ಪ್ರೋ ಯೂಟ್ಯೂಬರ್ ಅಂತ ಏನಿಲ್ಲ, ನನಗೂ ಇವಾಗ ನಾನು ಕಲಿತಾ ಇರೋದು. ನಾನು ಕೂಡ ಇನ್ನೂ ಕಲಿಬೇಕು, ಇನ್ನು ಬೇರೆ ಯೂಟ್ಯೂಬರ್ಸ್ ಎಲ್ಲ ನೋಡಿ ನಾನು ಕಲಿತಾ ಇದ್ದೀನಿ. ನಮ್ಮ ಮೋಸ್ಟ್ ಫೇವ್ರೇಟ್ ಯೂಟ್ಯೂಬರ್ ಅಂತ ಹೇಳಿದ್ರೆ ಸ್ಯಾಮ್ ಸಮೀರ್ ಇನ್ಸ್ಟಾ. ಅವ್ರನ್ನ ಒಂದು ಸತಿ ನೋಡಬೇಕು ಅಂತ ಹೇಳಿ ಆಸೆ. ನೋಡೋಣ ಅದು ಡ್ರೀಮ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ತುಂಬ ಜನ ಯೂಟ್ಯೂಬರ್ಸು ಇದ್ದಾರೆ, ಮಧುಗೌಡ ಅದೆಲ್ಲ ನೋಡ್ತೀನಿ. ಜಾಸ್ತಿ ನೋಡೋದು ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರದ್ದಂತೂ, ಸ್ಯಾಮ್ ಬ್ರೋದಂತೂ ನಿಲ್ಸೋದೇ ಇಲ್ಲ ನಾನು ನೋಡೋದು. ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತೀನಿ. ನೋಡೋಣ ಸ್ಯಾಮ್ ಬ್ರೋನ ಒಂದು ಸತಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಸೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಏನು ಹಿಂಗೆ ಮಾತಾಡ್ತಾಳೆ ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋಬೋದು. ನಾನು ಹೆಂಗೆ ನ್ಯಾಚುರಲ್ ಆಗಿರ್ತೀನಿ, ಮೇಕಪ್ ಮಾಡ್ಕೊಂಡೆ ವೀಡಿಯೋ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ನಾನು ಹೆಂಗಿರ್ತೀನೋ ಅದೇ ರೀತಿಯೇ ವೀಡಿಯೋ ಮಾಡ್ತೀನಿ, ನ್ಯಾಚುರಲ್ ವೀಡಿಯೋನೇ ಅಂತ ಅನ್ಕೋಬೋದು ನೀವು. ಈ ಥರನೇ ನಾನು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡು ಅದು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನಾನು ಹೆಂಗಿದ್ದೀನೋ ಅದೇ ರೀತಿ ವೀಡಿಯೋ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ವೀಡಿಯೋ ನೋಡಿ, ಇಲ್ಲಾಂದರೆ ನನ್ನ ವೀಡಿಯೋನ ಇಗ್ನೋರ್ ಮಾಡಿ. ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ವೀಡಿಯೋ ನೋಡಬೇಕು, ಇಲ್ಲಾಂದರೆ ಇಗ್ನೋರ್ ಮಾಡ್ಕೊಂಡು ಹೋಗಬೇಕು. ಬ್ಯಾಡ್ ಕಮೆಂಟ್ಸ್ ಹಾಕಬೇಡ್ದು. ನಾನು ಬ್ಯಾಡ್ ಕಮೆಂಟ್ಸ್ ಹಾಕೋದೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಆಲ್ಮೋಸ್ಟ್. ನಾನು ಯಾವುದಕ್ಕೋಸ್ಕರ ಇದನ್ನು ವೀಡಿಯೋ ಏನಕ್ಕೆ ಈ ಥರ ಖಾಲಿ ಮನೆ ವೀಡಿಯೋ ಮಾಡೋಕ್ಕೆ ಇವಾಗ ನೋಡೋದು ಏನಪ್ಪ ಈ ಥರ ಇದೆ ಮನೆ ಅಂತೆಲ್ಲ ಹೇಳ್ತಾರಲ್ವ. ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಿದ್ರು, ನೀವು ಮಮ್ಮಿ ಮನೆ ಹೋಮ್ ಟೂರ್ ಮಾಡಿ ಅಂತ ಎಲ್ಲ ಹೇಳಿ. ನಮ್ಮ ಫ್ಯಾಮಿಲಿಯವರೇ ಕಮೆಂಟ್ ಹಾಕಿದ್ರು ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಸೊ ನಾನು ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಹಾಕ್ಬೇಡ್ದು ಅಂತ ಏನಿರಲಿಲ್ಲ, ನಮ್ಮ ಮಮ್ಮಿ ಹಾಕು ಅಂತಲೇ ಹೇಳಿದರು. ನಾನೇ ಅದನ್ನು ಹಾಕೋಣ ಬೇಡ, ಇದು ಗುರುಪ್ರವೇಶ ಟೈಮಲ್ಲಿ ಹಾಕ್ಬಿಡೋಣ, ಅಪ್ಲೋಡ್ ಮಾಡಿಬಿಡೋಣ, ಹೆಂಗೋ ನೆಕ್ಸ್ಟು ಹೊಸ ಮನೆಗೆ ಹೋಗ್ತಾರಲ್ಲ ಅಂತ ಹೇಳಿ. ಸೊ ಹಂಗೆ ನಾನು ಹೋಲ್ಡಲ್ಲಿ ಇಟ್ಟಿದ್ದೆ. ಅದು ಮೊನ್ನೆ ನಾನು ಇದಕ್ಕಿದಂಗೆ ಡಿಸ್ಪ್ಲೇ ಹೊಟ್ಟೋಗ್ಬಿಡ್ತು, ವೀಡಿಯೋಸ್ ಎಲ್ಲ ಹೋಗ್ಬಿಡ್ತು. ಎಲ್ಲ ವೀಡಿಯೋನ ರಿಕವರಿ ಮಾಡಿಕೊಂಡೆ. ಹೋಮ್ ಟೂರ್ ವೀಡಿಯೋ ರಿಕವರಿ ಮಾಡ್ಕೊಳಕ್ಕಾಗಲಿಲ್ಲ. ಸರಿ ಎಂಟಿ ವೀಡಿಯೋನೇ ಮಾಡೋಣ ಅಂತ ಹೇಳಿ ಮಾಡಿದೆ. ಇವಾಗ ನಮ್ಮ ಮಮ್ಮಿ ಕಸಿನ್ಸ್ ಎಲ್ಲ ಆದರೂ ನೋಡಿದ್ರು ಅವ್ರಿಗೂ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಇವಾಗ ನನ್ನ ವೀಡಿಯೋ ಮುಖಾಂತರ ಅವರು ಕೂಡ ಅಜ್ಜಿ ಮನೆ ಅಂತ ನೋಡ್ಬೋದಲ್ವಾ, ನಮ್ಮ ಮಮ್ಮಿಯವ್ರ ಅಜ್ಜಿ ಮನೆ ಇದು ಅಂತ ಎಲ್ಲ ಹೇಳಿ. ನಮಗೂ ಅಜ್ಜಿ ಮನೆ, ನಮ್ಮ ಮಮ್ಮಿಗೂ ಅಜ್ಜಿ ಮನೆಯೇ. ತುಂಬ ಮೆಮೊರಿ. ಅವಾಗ ಇಲ್ಲಿ ಮಂಚ ಹಾಕ್ಕೊಂಡಿರ್ತಾಯಿದ್ರು ನಮ್ಮ ತಾತ ಅವರು, ಅವಾಗೆಲ್ಲ ಮಲ್ಕೊಂಡಿರೋದು ತುಂಬ ಮೆಮೊರೀಸು. ನಾವು 4 ಜನ ಹಾಲಲ್ಲೆಲ್ಲ ಮಲ್ಕೊಂಡು ಎಷ್ಟು ಕಾಮಿಡಿ ಮಾಡಿದ್ದೀರೋ, ಎಷ್ಟು ನಕ್ಕಿದ್ದೀರಿ, ಹತ್ತಿದ್ದೀರಿ ಎಲ್ಲ ಇದೆ ಫ್ರೆಂಡ್ಸ್. ಹತ್ತು ಕೂಡ ಇದ್ದೀರಿ, ತುಂಬ ಹತ್ತಿದ್ದೀರಿ, ನಕ್ಕಿದ್ದೀರಿ, ಎಲ್ಲ ಮೆಮೊರೀಸು ಈ ಮನೇಲಿದೆ. ಅದು ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ವೀಡಿಯೋ. ನಮ್ಮ ಮಮ್ಮಿ ಇವಾಗಿಲ್ಲ, ನಮ್ಮ ಮಮ್ಮಿ ಏನೋ ಎಲ್ಲಿಗೋ ಕೆಲಸ ಅಂತೇಳಿ ಹೋಗಿ ನೋಡಿ ನಂಗೆ ಧೂಳೆಲ್ಲ ಆಗಿಬಿಟ್ಟಿದೆ, ಅಲ್ಲೆಲ್ಲ ಹೋದ್ನಲ್ಲ ಅದಕ್ಕೆ. ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ ವೀಡಿಯೋ ನಿಮ್ಗೇನಾದರೂ ಒಂಚೂರಾದರೂ ಇಷ್ಟ ಆಗಿದೆ. ಎಷ್ಟು ವರ್ಷದ ಮನೆ ಅಂದರೆ 50+ ಆಗಿದೆ ಫ್ರೆಂಡ್ಸ್. 50 ಅಂದರೆ 50+ ಆಗಿದೆ ಅಂದ್ಕೊಳ್ಳಿ. ಮೋಸ್ಟ್ಲಿ ಒಂದು 70-80 ಇಯರ್ಸ್ ಆಗಿರ್ಬೋದೇನೋ ಈ ಮನೆಗೆ. ನಾನು ತಮ್ಮನೇಲಿ ಹಾಕ್ತೀನಿ ಎಷ್ಟು ಇಯರ್ ಅಂತ ಹೇಳಿ ನಮ್ಮ ಮಮ್ಮಿನ ಕೇಳಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ, ಲವ್ ಯು ಆಲ್, ಟೇಕ್ ಕೇರ್. ಫುಲ್ ಬಿಲ್ಡಿಂಗ್ ನಮ್ಮ ಮಮ್ಮಿದೆ ಅಲ್ಲ, ನಮ್ಮ ಮಮ್ಮಿದು, ನಮ್ಮ ಮಮ್ಮಿಯವ್ರ ಅಕ್ಕಂದು ಅರ್ಧ ಬಂದು ಅವ್ರ ಚಿಕ್ಕಪ್ಪ ಅವ್ರದ್ದು. ಅದನ್ನು ನಾನು ವೀಡಿಯೋ ಮಾಡೋಕ್ಕೆಲ್ಲ ಹೋಗಿಲ್ಲ. ಸೇಮ್ ನಮ್ಮ ಮನೆ ಥರನೇ ಅವ್ರ ಮನೆಯೂ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.